ಮಹಾತ್ಮ ಗಾಂಧಿ ಅವರ ಒಂದು ಭಾರತ ದೇಶದ ಕೊಡುಗೆಯ ಬಗ್ಗೆ ಚಿಂತನೆಯಲ್ಲಿ ನಾವೆಲ್ಲ ಬಂದಿರುವಂತದ್ದು. ಇವತ್ತು ನಮ್ಮ ತಾಲೂಕಿನಲ್ಲಿ ರೈತರು ಬದುಕು ಸುಮಾರು ಶೇಕಡವಾರು 80ರಷ್ಟು ಇರೋದ್ರಲ್ಲಿ ಮಳೆ ಆಧಾರಿತ ಬದುಕು. ಇವತ್ತು ನಾವೆಲ್ಲ ಏನ್ ದೊಡ್ಡ ಇಂಡಸ್ಟ್ರಿಗಳನ್ನ ಇಟ್ಕೊಂಡಿಲ್ಲ, ರೈತರುಗಳಿಗೆ ಪೆನ್ಷನ್ ಇಲ್ಲ, ಗಿಂಬಳ ಇಲ್ಲ, ಅವ್ರಿಗೆ ಸಂಬಳ ಇಲ್ಲ, ಎಲ್ಲೋ ಒಂದು ಬೆಳೆಯಂತ ಕೃಷಿಲಿ ಬದುಕು. ಇವತ್ತು ಜಾನುವಾರುಗಳು ಬರುವಂತ ಮಳೆಯಲ್ಲಿ ನೀರಲ್ಲಿ ಬದುಕುವಂತ ಸಂದರ್ಭದಲ್ಲಿ ಇವತ್ತು ನನ್ನ ತಾಲೂಕಲ್ಲಿ ನನಗೆ ಬಂದಿರೋಂಥ ಬರದ ಸಂಕಷ್ಟವನ್ನು ಯಾರ ಹತ್ರ ಹೇಳಿ? ಸುಮಾರು ಪ್ರತಿಯೊಬ್ರು 20 ಕೋಟಿ ಪ್ರತಿದಿನ ನಮ್ಮ ಅಸೆಂಬ್ಲಿಲಿ ಖರ್ಚು ಮಾಡೋಂಥದ್ದು ಚರ್ಚೆಗೋಸ್ಕರ, ಸದನಕ್ಕೋಸ್ಕರ. ಟ್ಯಾಕ್ಸ್ ಪೇಯರ್ ಮನಿನ 20 ಕೋಟಿನ ಇವರು ದ್ವೇಷ ಆಗಿಲಿ ಡೆಲ್ಲಿಲಿ ಕಾಂಗ್ರೆಸ್ ಪಾರ್ಲಿಮೆಂಟ್ ಅಲ್ಲಿ ಬಿಡಲ್ಲ ಅಂತ ಹೇಳಿ ಅದನ್ನೇ ಇಲ್ಲಿ ರೆಪ್ಲಿಕೇಟ್ ಮಾಡ್ತೀನಿ ಅಂತ ಹೇಳಿ ತಡೆ ಹಿಡಿತಾರಲ್ಲ ರೈತರ ವಿರುದ್ಧ. ಇದೆಷ್ಟು ನ್ಯಾಯ ಇದು? ಏನ್ ನರೇಂದ್ರ ಮೋದಿ ಅವರು ಹೇಳ್ತಾರ ರೈತರಿಗೆ ಮಾತಾಡಕ್ ಬಿಡ್ಬೇಡಿ ಅಂತ, ಹಳ್ಳಿಯಿಂದ ಬಂದಿರೋ ಶಾಸಕರಿಗೆ ಮಾತಾಡ್ಬೇಡಿ ಅಂತ ಹೇಳ್ತಾರ? ನಾನು ಇದನ್ನ ಪ್ರಶ್ನೆನ ಅವ್ರು ಕೇಳ್ತಾ ಇದ್ದೀನಿ. ನಾನು ನನ್ನ ತಾಲೂಕಿನ ಹಿತವನ್ನ ಕಾಪಾಡೋಂಥದ್ದು ನನ್ನೆಲ್ಲರ ಕರ್ತವ್ಯ. ಸುಮಾರು ದಿನದಿಂದ ನೋಡ್ತಾ ಇದೀನಿ, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂದ್ರೆ ಅವರು ಪ್ರತಿ ಬಾರಿ ಏನಾರೋ ಒಂದು ಕುಂಟು ನೆಪ ತೆಗೆದುಕೊಂಡು ಇದನ್ನ ಮಾಡ್ತಾರಲ್ಲ. ಇವ್ರಿಗೆ ಯಾವ ರೀತಿ ನಾವು ಕೇಳೋದು? ನಾನು ಬಹಳ ಬೇಸರದ ಬಂದಿದ್ದೀನಿ. ಪ್ರತಿಭಟನೆ ಮಾಡ್ತಾ ಇಲ್ಲ, ರಾಜಕೀಯದ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದನ್ನ ಬದಲಾವಣೆ ತರುವಂತ ಪ್ರಯತ್ನವನ್ನ ಇವತ್ತು ಗಾಂಧಿ ಅವ್ರ ಪ್ರತಿಮೆ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ವರಿಷ್ಠರು ತೆಗೆದುಕೊಂಡಂತ ನಿರ್ಧಾರ. ಅದು ನಾನು ಸಣ್ಣವನಾಗ್ತೀನಿ ಅದ್ರ ಬಗ್ಗೆ ಮಾತಾಡೋಂಥದ್ದು. ಬಟ್ ಮೊದಲನೇದಾಗಿ ಯಾವ ಚಾರ್ಜ್ ಶೀಟ್ ಅಲ್ಲಿ ಸಾಬೀತಾಗಿದೆ ನನಗೆ ಅದನ್ನ ಬೇಕು, ನನ್ಗೂ ಬೇಕು. ನೀವ್ ಯಾರ ಕನ್ವಿನ್ಸ್ ಮಾಡಿ, ನನ್ ರೈತನ್ ಕನ್ವಿನ್ಸ್ ಮಾಡಿ. ನಾಗೇಂದ್ರ ಅವರು ತಪ್ಪು ಮಾಡಿದ್ದಾರೆ ಅಂತ ಇವತ್ತು 79 ಕೋಟಿನ ರಿಕವರಿ ಮಾಡೋದ್ರಲ್ಲಿ ಯಾರ್ದು ಇವ್ರದ್ದು ಹೆಸರಿಲ್ಲ. ಯಾವ್ದೇ ಒಂದು ಚಾರ್ಜ್ ಶೀಟ್ ಅಲ್ಲಿ ಇವ್ರ ಹೆಸರಿಲ್ಲ, ಯಾವ ಕೋರ್ಟ್ ಅಲ್ಲೂ ಸಾಬೀತಾಗಿಲ್ಲ. ಯಾವ ಕಾರಣಕ್ಕೋಸ್ಕರ ನೀವು ಅದನ್ನ ಇಟ್ಕೊಂಡು ನೆಪ ಹುಡ್ಕೊಂಡು ನಮಗಿನ ತೇಜೋವಧೆ ಮಾಡ್ತಾ ಇದ್ದೀರಾ, ನಮ್ಮನ್ನ ಶಿಕ್ಷೆ ಕೊಡ್ತಾ ಇದ್ದೀರಾ, ರೈತರಿಗೆ ಮರಣ ಶಾಸನ ಕೊಡ್ತಾ ಇದ್ದೀರಾ? ದಯವಿಟ್ಟು ಈ ವಿಚಾರದಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಕರ್ನಾಟಕ ರೈತರಿಗೆ, ರಾಜ್ಯದ ರೈತರಿಗೆ ಗೊತ್ತಾಗಬೇಕಿದ್ದು ಎಷ್ಟು ನೋವು ಆಗ್ತಿದೆ ಅಂತ. ನಾನು ಇವತ್ತು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ನಮ್ಗಿರೋಂಥ ಇನ್ನು 1 ವಾರ ನಮ್ಮ ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಮುಂದಿನ ಅವ್ರದ್ದು ಏನಾರು ನಿರ್ಧಾರ ಹಾಕೊಳ್ಳಿ. ಆ ಕಾರಣಕ್ಕೋಸ್ಕರನೇ ಬೇಸತ್ತು ಇವತ್ತು ಬಂದು ಕೂತಿದ್ದೇನೆ. ಇದು ಒಳ್ಳೇದಾಗೋದಿಲ್ಲ. ಇದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಈ ರೀತಿ ಅವ್ರು ಕೂತ್ಕೊಂಡು ಅಟ್ಲೀಸ್ಟ್ ವೆಲ್ಲರ ಕೂತ್ಕೊಂಡ್ರೆ ಡಿಸ್ಕಷನ್ ಮಾಡ್ಕೋಬಹುದು. ಅವರು ಅವರೇ ಚೀರಲ್ಲಿ ಮಾಡೋಂಥದ್ದು ಯಾವ ಕಾನೂನನ್ನು ಹೇಳಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಯಾರು ಇದಕ್ಕೆ ಪ್ರಶ್ನೆ ಮಾಡೋರು? ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡು ಇವತ್ತು ಚರ್ಚೆ ಮಾಡಿರೋಂಥ ಟ್ಯಾಕ್ಸ್ ಪೇಡ್ ಮನಿನ ಪ್ರತಿದಿನ 20 ಕೋಟಿ ಸುಮಾರು 200 ಕೋಟಿ ಖರ್ಚಾಗಂತ ಒಂದು ದೇವಾಲಯದಲ್ಲಿ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಯಾರ ಹತ್ರ ನಾವು ಇದನ್ನ ಕೂಗಿ ಹೇಳ್ಕೊಡೋದು? ಅದಕ್ಕೋಸ್ಕರನೇ ನಾನು ಇವತ್ತು ಸಭಾಪತಿಗಳಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಮೂಲಕ ನಮ್ಗೆ ಚರ್ಚೆ ಮಾಡಕ್ ಅವಕಾಶ ಕೊಡಿ. ಇಲ್ಲ ಅವರು ಏನಾರ ಭಾಗಿಯಾಗಂಗಿದ್ರೆ ನಮ್ ಜೊತೆ ಬಂದು ಚರ್ಚೆ ಮಾಡ್ಲಿ, ಇಲ್ಲ ದಯವಿಟ್ಟು ನಮ್ಮ ರೈತರ ಬಗ್ಗೆ ಹೇಳೋದಕ್ಕೆ ಅವಕಾಶ ಕೊಡ್ಲಿ ಬಿಜೆಪಿ ಜೆಡಿಎಸ್ ಅವರು ಅಂತ ಇವತ್ತು ಈ ಸಮಯಾವಕಾಶಕ್ಕೋಸ್ಕರ ಕೂತಿದ್ದೀನಿ. ಅವರು ಇವತ್ತು ಒಂದ್ ಮಾತು ಹೇಳ್ತೇನೆ, ಪ್ರತಿಷ್ಠೆ ಅವ್ರಿಗೆ ಮುಖ್ಯ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆ ಆಲೋಚನೆ ಇಲ್ಲ. ಆತರ ಏನಾರು ಇದ್ದಿದ್ರೆ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಇದು ಸರಿ ತಪ್ಪು, ನಾನು ವಿರೋಧ ಪಕ್ಷದ ಒಂದು ಜವಾಬ್ದಾರಿನ ಮಾಡ್ತೇವೆ ಅನ್ನೋದನ್ನ ಮಾಡ್ಬೇಕಾಯ್ತಲ್ಲ. ಹೌದು, ಅವ್ರಿಗೆ ಏನಾಗಿದೆ, ಕುಂಟು ನೆಪ ಹಾಕೊಂಡು ಸರ್ಕಾರಕ್ಕೆ ಎಲ್ಲಾದ್ರೂ ಎಲ್ಲ ಒಳ್ಳೆ ಹೆಸರು ತಗೋತಾವ್ರೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಡೀ ರಾಜ್ಯವನ್ನೇ ಸುತ್ತುತ್ತಾ ಇದ್ದಾರೆ, ಹೊಸ ವ್ಯವಸ್ಥೆಯನ್ನ ತರ್ತಾ ಇದ್ದಾರೆ, ಸುಧಾರಣೆ ವ್ಯವಸ್ಥೆನ. ರೈತರಿಗೋಸ್ಕರ ರೈತ ಮಿತ್ರ ಅನ್ನೋದನ್ನ ಈ ಮುಂದಿನ ದಿನಗಳ ತರಕ್ ಹೊರಟಿದ್ದಾರೆ. ಇದೆಲ್ಲ ತಿಳಿದು ಅಡಚಣೆ ಹಾಕ್ಬೇಕು ಅಂತ ಬಿಜೆಪಿಯವರು ಈ ಒಂದು ಕುತಂತ್ರವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.